ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನಿರುತ್ತೆ ಆ್ಯಂಡ್ ಹಾಗೆ ಅವರು ನಿಮ್ಮ ಕಡೆ ವಾಪಸ್ ಬರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಇದರಲ್ಲಿ ಇಫ್ ಎನಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ರೂ ನಾನು ಚೆಕ್ ಮಾಡ್ತೀನಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಯಾ ಇಲ್ವಾ ಅಂತ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಎಂಡ್ವರೆಗೂ ನೋಡಿದಾಗ ನಿಮಗೆ ಒಂದು ಗೈಡೆನ್ಸ್ ಸಿಗುತ್ತೆ. ಬಿಕಾಸ್ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರಾ, ನಿಮಗೆ ಸ್ವಲ್ಪ ಮೆಸೇಜಸ್ ರೆಸೊನೇಟ್ ಆಗ್ಬೋದು, ಮತ್ತೊಬ್ಬರಿಗೆ ಇನ್ನೊಂದು ಸ್ವಲ್ಪ ಮೆಸೇಜಸ್ ರೆಸೊನೇಟ್ ಆಗ್ಬೋದು. ದಟ್ಸ್ ವೈ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ತುಂಬ ಕನ್ಫ್ಯೂಷನ್ಸ್ ಇದ್ದರೆ ಆ್ಯಂಡ್ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ರೀಡಿಂಗ್ಸ್ ತೊಗೋಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರೋವಂಥ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಆ್ಯಂಡ್ ಪ್ರೀವಿಯಸ್ ನಂಬರ್ ಯಾರಾದರೂ ನಾನು ಓಲ್ಡ್ ಸ್ಟೂಡೆಂಟ್ಸ್ ಕ್ಲೈಂಟ್ಸ್ ನಾನು ಆಲ್ಮೋಸ್ಟ್ ಎಲ್ಲರಿಗೂ ಕಳಿಸಿದ್ದೀನಿ. ಬಟ್ ಸ್ಟಿಲ್ ಯಾರಿಗಾದ್ರೂ ಮಿಸ್ ಆಗಿದರೆ ನೀವು ನೋಡ್ತಾ ಇದ್ದರೆ ಸೊ ಡಿಸ್ಪ್ಲೇ ಆಗ್ತಿರೋವಂಥ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಬಿಕಾಸ್ ಓಲ್ಡ್ ನಂಬರ್ ನಾನು ಯೂಸ್ ಮಾಡ್ತಾ ಇಲ್ಲ. ಆ ಮೆಸೇಜ್ಗೆ ದಯವಿಟ್ಟು ಯಾರು ಮೆಸೇಜ್ ಆಗಲಿ ನಂಬರ್ ಕಾಲ್ ಆಗಲಿ ಮಾಡಬೇಡಿ. ಬಿಕಾಸ್ ಅದು ಯಾರು ಯೂಸ್ ಮಾಡ್ತಿದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ. ದಟ್ಸ್ ವೈ ಈ ಒಂದು ಹೊಸ ನಂಬರ್ಗೆ ನೀವು ಮೆಸೇಜ್ ಮಾಡಿ. ಸೊ ಈಗ ರೀಡಿಂಗ್ಸನ್ನು ಚೆಕ್ ಮಾಡೋಣ, ನಿಮಗೆ ಯಾವ ಗೈಡೆನ್ಸ್ ಬರುತ್ತೆ ಅಂತ ನೋಡೋಣ. 7 ಆಫ್ ಕಪ್ಸ್. ಸೊ 7 ಆಫ್ ಕಪ್ಸ್ ಬರ್ತಾ ಇರೋದ್ರಿಂದ ಕರೆಂಟ್ಲಿ ನಿಮ್ಮ ಪಾರ್ಟ್ನರ್ ತುಂಬ ಮಲ್ಟಿ ಟಾಸ್ಕ್ ಮಾಡ್ತಾ ಇರ್ಬೋದು, ಅದರ್ವೈಸ್ ಅವ್ರಿಗೆ ಆಪ್ಷನ್ಸ್ ಇದೆ ಅಂತ ಥಿಂಕ್ ಮಾಡ್ತಾ ಇರ್ಬೋದು. ದ ಎಂಪ್ರೆಸ್, 2 ಆಫ್ ಕಪ್ಸ್, 6 ಆಫ್ ಸಾರ್ಟ್ಸ್. ಓಕೆ, ಸೊ ಫಸ್ಟ್ ನಾನು ಈ ಒಂದು ಸಿಚುವೇಶನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ 7 ಆಫ್ ಕಪ್ಸ್ ಇದೆ, ದ ಇಂಪ್ರೆಸ್ ಇದೆ, 2 ಆಫ್ ಕಪ್ ಸಹ ಇದೆ. ಸೊ ಫೀಲಿಂಗ್ಸ್ ಇದೆ, ಬಟ್ ಎಲ್ಲೋ ಒಂದು ಕಡೆ ಯಾರು ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ, ಸ್ಟ್ರಾಂಗ್ ಕಮಿಟ್ಮೆಂಟ್ಗೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. 7 ಆಫ್ ಕಪ್ಸಲ್ಲಿ ಏನು ರಿಪ್ರೆಸೆಂಟ್ ಮಾಡ್ತಾ ಇದೆ ಅಂತಂದರೆ ಈ ವ್ಯಕ್ತಿ ಬಗ್ಗೆ ನೀವು ಇನ್ನೂ ಬ್ಯಾಕ್ಗ್ರೌಂಡ್ ಚೆಕ್ ಅಥವಾ ಅವ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅಂತ ಬರ್ತಾ ಇದೆ. ಇಫ್ ಇನ್ ಕೇಸ್ ನಿಮಗೇನಾದರೂ ನ್ಯೂ ಪ್ರಪೋಸಲ್ಸ್ ಬರ್ತಾಯಿದ್ರೆ, ಇಲ್ಲಿ ಯಾರಾದರೂ ಹೊಸ ಪ್ರಪೋಸಲ್ ಬಗ್ಗೆ ನೀವು ಚೆಕ್ ಮಾಡೋಕ್ಕೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ಡೆಫಿನೆಟ್ಲಿ ಅವ್ರ ಬಗ್ಗೆ ನೀವು ಇನ್ನೂ ತಿಳ್ಕೋಬೇಕಾಗತ್ತೆ ಬಿಫೋರ್ ಗಿವಿಂಗ್ ಅ ಕಮಿಟ್ಮೆಂಟ್ ಅಂತ ಹೇಳ್ತೀನಿ. ಡೋಂಟ್ ನೋ, ಈ ಒಂದು ಎನರ್ಜಿ ಸಹ ಇಲ್ಲಿ ಇದೆ. ಮೇ ಬಿ ನಿಮಗೆ ಹೊಸ ಪ್ರಪೋಸಲ್ಸ್ ಬಂದಿರ್ಬೋದು. ಸೊ ಆ ವ್ಯಕ್ತಿ ಬಗ್ಗೆ ನೀವು ಇನ್ನೂ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿ ಅಂತ ಬರ್ತಾಯಿದೆ. ಬಿಕಾಸ್ ಇವರು ಮಲ್ಟಿಪಲ್ ಟಾಸ್ಕ್ ಮಾಡ್ತಾರೆ ಅಟ್ ಎ ಟೈಮ್ ಆ್ಯಂಡ್ ಒಳ್ಳೆಯ ವ್ಯಕ್ತಿನೇ, ಬಟ್ ಇವ್ರ ಬಗ್ಗೆ ಇನ್ನೂ ಕೆಲವೊಂದು ತಿಳ್ಕೊಳ್ಳೋವಂಥ ವಿಷಯಗಳು ಇದ್ದಾವೆ ಅಂತ ನಿಮಗೆ ಬರ್ತಾ ಇರೋವಂಥ ಗೈಡೆನ್ಸ್. ಆ್ಯಂಡ್ 2 ಆಫ್ ಕಪ್ ಸಹ ಇಲ್ಲಿ ಇದೆ. ಸೊ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ ಅಂತ ಹೇಳ್ತೀನಿ. ಆ್ಯಂಡ್ ಯಾರಾದರೂ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಬೇಕಾ ಬೇಡವಾ ಅಂತ ಅಂದರೆ ಆಲ್ಮೋಸ್ಟ್ ಎಸ್ ಅಂತ ಹೇಳ್ತೀನಿ. ನೀವು ಇವ್ರನ್ನ ಆಕ್ಸೆಪ್ಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಎಂಪ್ರೆಸ್ ಇಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿ ಇರ್ತೀರಾ. ಆ್ಯಂಡ್ ನೀವೇನಾದರೂ ಹುಡುಗ ವಿಡಿಯೋ ನೋಡ್ತಾ ಇದ್ದು ಒಂದು ಹುಡುಗಿ ಬಗ್ಗೆ ನೋಡ್ತಾ ಇದ್ದೀರಾ, ಚೆಕ್ ಮಾಡ್ತಾ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ಶಿ ವಿಲ್ ಬಿ ಲಕ್ ಇನ್ ಟು ಯುವರ್ ಲೈಫ್ ಅಂತ ಹೇಳ್ಬೋದು. ನಿಮ್ಮ ಲೈಫ್ಗೆ ಒಂದು ಲಕ್ಕಿ ಪರ್ಸನ್ ಥರ ಅವರು ನಿಮಗೆ ಸಿಗ್ತಾರೆ ಅಂತ ಹೇಳ್ಬೋದು. ಏಕೆ ಅಂತ ಅಂದರೆ ತುಂಬ ಬೋಲ್ಡ್ ಆಗಿ ಇರ್ತಾರೆ ಆ್ಯಂಡ್ ತುಂಬ ಆ್ಯಂಬಿಷಿಯಸ್ ಆಗಿರ್ತಾರೆ. ಆ್ಯಂಡ್ ಆಲ್ಸೋ ಮೆಟೀರಿಯಲಿಸ್ಟಿಕ್ ಇರ್ತಾರೆ ಈ ಪರ್ಸನ್. ಸೊ ಮೆಟೀರಿಯಲಿಸ್ಟಿಕ್ ಗಿಫ್ಟ್ಸ್ ಆಗಿರ್ಬೋದು ಅಥವಾ ಮೆಟೀರಿಯಲಿಸ್ಟಿಕ್ ಅಂತ ಏನೆಲ್ಲ ಬರುತ್ತೆ ಅವ್ರಿಗೆ ಅದು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ತುಂಬ ಫೆಮಿನೈನ್ ಎನರ್ಜಿ ಇರುವಂಥ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಾರೆ. ನಿಮ್ಮ ಲೈಫಿಗೆ ಪ್ರಾಸ್ಪೆರಿಟಿ, ಅಬಂಡೆನ್ಸನ್ನು ತಂದುಕೊಡುವಂಥ ವ್ಯಕ್ತಿ ಇವರಾಗಿರ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಯಾರೆಲ್ಲ ಹುಡುಗಿರು ವಿಡಿಯೋ ನೋಡ್ತಾ ಇದ್ದೀರಾ, ವರ್ಕ್ ಆನ್ ಯುವರ್ ಫೆಮಿನೈನ್ ಎನರ್ಜಿ. ಸೊ ಎಲ್ಲೋ ಒಂದು ಕಡೆ ತುಂಬ ರಶ್ ಮಾಡ್ತಾ ಇರ್ಬೋದು ನಿಮ್ಮ ಲೈಫಲ್ಲಿ. ಸೊ ಅದನ್ನು ಸ್ವಲ್ಪ ಟೈಮ್ನ ತಗೊಂಡು ನಿಮ್ಮ ಫೆಮಿನೈನ್ ಎನರ್ಜಿ ಮೇಲೆ ವರ್ಕ್ ಮಾಡಿ. ಸೊ ಜಸ್ಟ್ ಗೋ ಇನ್ ಟು ಫ್ಲೋ ಅಂತ ಹೇಳ್ತೀನಿ. ತುಂಬ ಸ್ಟ್ರೆಸ್ ಮಾಡಿಕೊಂಡು ತುಂಬ ಏನು ಯಾವಾಗಲೂ ಆತರದಲ್ಲಿ ಇದ್ಕೊಂಡು ಲೈಫ್ ಲೀಡ್ ಮಾಡೋದಕ್ಕಿಂತ ನಿಮ್ಮ ಫೆಮಿನೈನ್ ಎನರ್ಜಿ ಮೇಲೆ ವರ್ಕ್ ಮಾಡಿ ಅದ್ರ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಮ್ಯಾರೇಜ್ ಕಮಿಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ವಿತಿನ್ 2 to 7 monthsಲ್ಲಿ ನೀವು ಅವ್ರ ಕಡೆಯಿಂದ
ಕಮಿಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ದೆರ್ ಈಸ್ ಅ ಮದರ್ ಇಶ್ಯೂ ಅಂತ ಹೇಳ್ತೀನಿ. ಮದರ್ ಇಶ್ಯೂ ಆ್ಯಂಡ್ ಅವರ ಮದರಿಗೆ ಹೆಲ್ತ್ ಇಶ್ಯೂಸ್ ಇದ್ರೂ ಇರ್ಬೋದು. ಆ ಒಂದು ಎನರ್ಜಿ ಸಹ ಇಲ್ಲಿದೆ. ಸೊ ಇಲ್ಲಿ ರಿಯೂನಿಯನ್ ಬಗ್ಗೆ ನಾನು ಚೆಕ್ ಮಾಡ್ತೀನಿ. ಸೊ ಲೆಟ್ಸ್ ಚೆಕ್ ಅಬೌಟ್ ರಿಯೂನಿಯನ್. Of Pentacles and 3 of Swords. ಓಕೆ, ಸೊ ರಿಯೂನಿಯನ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಲೈಕ್ ಇದು ಯಾರಿಗೆ ಅಂತಂದರೆ ಬ್ರೇಕಪ್ ಆಗಿಬಿಟ್ಟಿದೆ, ತುಂಬ ಹರ್ಟ್ ಆಗಿದೆ, ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ ಈ ರಿಲೇಷನ್ಶಿಪ್ಪಲ್ಲಿ ಅಂತ ಅಂದರೆ ದೆರ್ ಈಸ್ ವೆರಿ ಲೋ ಎನರ್ಜಿ ಅಂತ ಹೇಳ್ತೀನಿ. ರಿಯೂನಿಯನ್ ವೈಸ್ ನೋಡೋದಾದರೆ ಆ್ಯಸ್ ಪರ್ ದ ಕರೆಂಟ್ ಸಿಚುವೇಶನ್ ಕರೆಂಟ್ಲಿ ಇಲ್ಲಿ ರಿಯೂನಿಯನ್ ಆಗೋದು ಸ್ವಲ್ಪ ಕಷ್ಟ ಇದೆ. ಬಿಕಾಸ್ ತುಂಬ ಬ್ರೋಕನ್ ಆಗಿದ್ದೀರಾ, ನೀವಾಗಿರಲಿ ಅಥವಾ ನಿಮ್ಮ ಪಾರ್ಟ್ನರ್ ಆಗಿರಲಿ, ಮನಸ್ಸುಗಳು ಒಡೆದೋಗಿದೆ ಅಂತ ಹೇಳ್ಬೋದು ಇಲ್ಲಿ. ಸೊ ಸದ್ಯಕ್ಕೆ ಫೋಕಸ್ ಆನ್ ಹೀಲಿಂಗ್ ಯುವರ್ ಹಾರ್ಟ್ ಚಕ್ರ. ಓಕೆ, ಹಾರ್ಟ್ ಚಕ್ರನ ಹೀಲ್ ಮಾಡೋದ್ರ ಕಡೆ ಗಮನ ಕೊಡಿ. 3 ಆಫ್ ಸಾರ್ಟ್ಸ್ ಇಲ್ಲಿ ಇರೋದ್ರಿಂದ ಬೇಸಿಕಲಿ ಇದು ಮೂವ್ ಆನ್ ಅಂತಲೇ ಹೇಳುತ್ತೆ. ಬಟ್ 2 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಸೊ ಇಲ್ಲಿ ಹೋಪ್ ಕೊಡ್ಬೋದು, ರಿಯೂನಿಯನ್ ಆಗುತ್ತೆ ಮತ್ತು ಇಲ್ಲಿ ವಾಪಸ್ ಬರ್ತಾರೆ ಅಂತ. ಸೊ ದಟ್ಸ್ ವೈ ಯು ಕ್ಯಾನ್ ವೆಯ್ಟ್ ಫಾರ್ ದಿಸ್ ಪರ್ಸನ್. ಓಕೆ, ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ. 3 ಆಫ್ ಸಾರ್ಟ್ಸ್ ಇಲ್ಲಿರೋದ್ರಿಂದ ಕರೆಂಟ್ಲಿ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ, ಸೆಲ್ಫ್ ಲವ್ ಸ್ಟಾರ್ಟ್ ಮಾಡಿ ಆ್ಯಂಡ್ ಹೀಲ್ ಯುವರ್ ಹಾರ್ಟ್ ಚಕ್ರ. ಹೀಲಿಂಗ್ ಸೆಷನ್ಸ್ನ ತೊಗೋಬೋದು. ನಿಮ್ಮ ಹಾರ್ಟ್ ಚಕ್ರ ಹೀಲ್ ಮಾಡ್ಕೊಬೇಕು ಅಂತ ಇದ್ದರೆ, ನಿಮ್ಮ ರಿಲೇಷನ್ಶಿಪ್ ಹೀಲ್ ಮಾಡ್ಕೋಬೇಕು ಅಂತ ಇದ್ದರೆ ಹೀಲಿಂಗ್ ಸೆಷನ್ಸನ್ನು ನೀವು ತೊಗೋಬೋದು. ಸೆಷನ್ಸ್ ಅವೈಲಬಲ್ ಇದೆ. ಇಂಟ್ರೆಸ್ಟ್ ಇರೋರು ವಾಟ್ಸಪ್ ಮೆಸೇಜ್ ಮಾಡ್ಬೋದು. 2 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಅಗೇನ್ ರಿಯೂನಿಯನ್ ಚಾನ್ಸಸ್ ಇದೆ, ಬಟ್ ಸದ್ಯದ ಮಟ್ಟಿಗೆ ಆಗೋದಿಲ್ಲ ಅಂತ ಹೇಳ್ತೀನಿ. ಇನ್ ನಿಯರ್ ಫ್ಯೂಚರ್ ರಿಯೂನಿಯನ್ ಚಾನ್ಸಸ್ ಖಂಡಿತ ಇದೆ. ಸೊ ಫೈನಲ್ ಆಗಿ ಗೈಡೆನ್ಸ್ ಏನು ಬರುತ್ತೆ ನೋಡೋಣ. Eight of Pentacles, 4 of Cups. ಸೊ ಗೈಡೆನ್ಸ್ ನಿಮಗೆ ಬರ್ತಾ ಇರೋದು, ತುಂಬ ಸ್ಟಬೋನ್ ಆಗಿದ್ದೀರಾ ಕರೆಂಟ್ಲಿ, ನೀವು ಏನೂ ಮಾಡ್ತಾ ಇಲ್ಲ, ಅಥವಾ ಯಾವುದೇ ಹೊಸ ಆಪರ್ಚುನಿಟೀಸ್ ಬಂದರೂ ಅದನ್ನು ನೀವು ಬಿಡ್ತಾ ಇರ್ಬೋದು. ಆ ಥರ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ನಿಮ್ಮ ಮುಂದೆ ಇರುವಂಥ ಆಪ್ಷನ್ಸಲ್ಲಿ ನಿಮಗೆ ಯಾವುದು ಬೆಟರ್ ಅಂತ ನೀವು ಥಿಂಕ್ ಮಾಡಿ ನಾನು ಚೂಸ್ ಮಾಡಿ ಅಂತ ಹೇಳ್ತೀನಿ. ತುಂಬ ಹಾರ್ಡ್ ವರ್ಕಿಂಗ್ ಇದ್ದೀರಾ ನೀವು. ಸೊ ಈ ಒಂದು ಹಾರ್ಡ್ ವರ್ಕಿಂಗ್ ಏನೆಲ್ಲ ನೀವು ಮಾಡ್ತಾಯಿದ್ದೀರಾ ಅದಕ್ಕೆ ನಿಮಗೆ ರಿವಾರ್ಡ್ಸ್ ಅನ್ನೋದು ಸಿಗುತ್ತೆ. ಫೈನಾನ್ಷಿಯಲಿ ಗ್ರೋತ್ ಅನ್ನೋದನ್ನು ನೋಡ್ತೀರಾ ನೀವು. ಆ್ಯಂಡ್ ಕರಿಯರ್ ವೈಸ್ ನಿಮಗೆ ಇಂಪ್ರೂವ್ಮೆಂಟ್ಸ್ ನೋಡ್ತಾ ಬರ್ತೀರಾ. ಓನ್ಲಿ ಯಾವಾಗ ಅಂತಂದರೆ ನೀವು ರೈಟ್ ಚಾಯ್ಸಸನ್ನು ಮಾಡಿದಾಗ. ಬಿಕಾಸ್ ಕರೆಂಟ್ಲಿ ನೀವು ಯಾವುದ್ರ ಬಗ್ಗೆನೂ ಡಿಸಿಷನ್ಸ್ನ ತೊಗೊಳ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ರೈಟ್ ಡಿಸಿಷನ್ನ ತೊಗೊಳ್ಳಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮ ಪಾಸ್ಟಲ್ಲಿ ಸ್ಟಬೋನ್ ಆಗಬೇಡಿ. ಸೊ ಹೀಲ್ ಯುವರ್ ಹಾರ್ಟ್ ಚಕ್ರ. ಓಕೆ, ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಓವರ್ ಆಲ್ ರೀಡಿಂಗ್. ಐ ಹೋಪ್ ಇದು ನಿಮ್ಮ ಜೊತೆ ರೆಸನೇಟ್ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.